ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನನ್ನ ಮೊದಲನೇ ಲಾಗನ್ನು ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ. ಹೈದರಾಬಾದ್ನ ಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾಗಿರುವಂತಹ ನೆಹರು ಜುವಾಲಜಿಕಲ್ ಪಾರ್ಕ್ನ ಬಗ್ಗೆ ಸಂಕ್ಷಿಪ್ತ ಪರಿಚಯವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಇದು ಹೈದರಾಬಾದ್ನ ಬಹದ್ದೂರ್ಪುರ ಎನ್ನುವ ಏರಿಯಾದಲ್ಲಿದೆ. ನೆಹರು ಜುವಾಲಜಿಕಲ್ ಪಾರ್ಕ್ ಒಂದು ದೊಡ್ಡ ಪ್ರಾಣಿ ಸಂಗ್ರಹಾಲಯವಾಗಿದೆ. ಇದು ಸುಮಾರು 380 ಎಕರೆಗಳಷ್ಟು ವಿಸ್ತಾರವಾಗಿದೆ. ಇಲ್ಲಿ 100ಕ್ಕೂ ಹೆಚ್ಚು ಜಾತಿಯ ಪ್ರಾಣಿಗಳು, ಪಕ್ಷಿಗಳು ಮತ್ತು ಸರೀಸೃಪಗಳಿಗೆ ನೆಲೆಯಾಗಿದೆ. ನೋಡಿ, ಇವಾಗ ನಾವು ನೋಡ್ತಾ ಇರುವಂಥದ್ದು ನೆಹರು ಜುವಾಲಜಿಕಲ್ ಪಾರ್ಕ್ನ ಎಂಟ್ರೆನ್ಸ್ ಆಗಿರುತ್ತೆ. ಇಲ್ಲಿಂದ ನಾವು ಒಳಗಡೆಗೆ ಎಂಟ್ರಿ ಆಗೋದು. ಇದು ಪ್ರಾಣಿ ಸಂಗ್ರಹಾಲಯದ ಹೊರಗಡೆಯಿಂದ ಕಾಣಸಿಗುವಂತಹ ಸುಂದರವಾದಂತಹ ನೋಟವಾಗಿದೆ. ನಾವು ಒಳಗಡೆಗೆ ಎಂಟ್ರಿ ಆಗ್ತಿದ್ದ ಹಾಗೆ ತುಂಬ ವಿಶಾಲವಾದಂತಹ ಜಾಗ ಕಾಣಲಿಕ್ಕೆ ಸಿಗುತ್ತೆ. ನಾವು ಹೋಗಿರೋದು ಸಂಡೇ ಆದ್ದರಿಂದ ತುಂಬಾ ಜನಸಂದಣಿ ಇತ್ತು. ವೀಕೆಂಡ್ಗಳಲ್ಲಿ ಜನ ಜಾಸ್ತಿನೇ ಇರ್ತಾರೆ. ಎಂಟ್ರಿ ಆದ ತಕ್ಷಣ ನಾವು ಎಡಗಡೆಯೇ ಟಿಕೆಟ್ ಕೌಂಟರ್ ಸಿಗುತ್ತೆ. ನೋಡಿ, ಟಿಕೆಟ್ ಆಫೀಸ್ ಅಂತ. ಇಲ್ಲಿ ಲೈನಲ್ಲಿ ನಿಂತು ನಾವು ಟಿಕೆಟನ್ನು ತೆಗೆದುಕೊಳ್ಬೇಕು. ದೊಡ್ಡವರಿಗೆ 100 ರೂಪಾಯಿ, ಹಾಗೆ ಮಕ್ಕಳಿಗೆ 50 ರೂಪಾಯಿ ಟಿಕೆಟ್ ಇರುತ್ತೆ. ವೀಕ್ ಡೇಸ್ಗಳಲ್ಲಿ ಕೂಡ ಸಾಮಾನ್ಯವಾಗಿ ಜನ ಇದ್ದೇ ಇರ್ತಾರೆ. ವೀಕೆಂಡಲ್ಲಿ ಕ್ರೌಡ್ ಜಾಸ್ತಿ ಇರುತ್ತೆ. ಟಿಕೆಟ್ ತೆಗೆದುಕೊಂಡು ಅಲ್ಲಿಂದ ಬಂದ ತಕ್ಷಣ ಮುಂದೆ ಈ ಗೇಟ್ ಸಿಗುತ್ತೆ. ನೋಡಿ, ಇಲ್ಲಿ ಫುಲ್ ಚೆಕ್ಕಿಂಗ್ ಇರುತ್ತೆ. ಅಂದರೆ ಪ್ಲಾಸ್ಟಿಕ್ ಕವರ್ ಏನು ಒಳಗಡೆ ತೆಗೆದುಕೊಂಡು ಹೋಗುವ ಹಾಗಿಲ್ಲ. ನೀವು ಏನೇ ಆಹಾರ ತಿನಿಸುಗಳನ್ನು ತೆಗೆದುಕೊಂಡು ಹೋಗೋದಾದರೂ ಪೇಪರ್ ಅಥವಾ ಡಬ್ಬದಲ್ಲೇ ತೆಗೆದುಕೊಂಡು ಹೋಗಬೇಕು. ಅಲ್ಲಿಂದ ಒಳಗಡೆ ಬಂದ ತಕ್ಷಣ ಕಾಣಸಿಗುವಂಥ ದೃಶ್ಯವೇ ಇದು. ಎಲ್ಲ ಕಡೆಯೂ ಮ್ಯಾಪ್ಗಳನ್ನು ಹಾಕಿರ್ತಾರೆ, ಹಾಗೆ ಡೈರೆಕ್ಷನ್ ಅಂದರೆ ದಿಕ್ಕುಗಳನ್ನು ತೋರಿಸಿರ್ತಾರೆ. ಯಾವ ಕಡೆಯಿಂದ ಹೋದರೆ ಯಾವ ಪ್ರಾಣಿಗಳು ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನೋಡಿಕೊಂಡು ಸುಲಭವಾಗಿ ನೀವು ಎಲ್ಲ ಪ್ರಾಣಿಗಳನ್ನು ವೀಕ್ಷಿಸಬಹುದು. ಇಲ್ಲಿಗೆ ಭೇಟಿ ನೀಡುವ ಮೂಲಕ ನೀವು ಭಾರತೀಯ ಗೂಳಿ, ಏಷ್ಯಾದ ಸಿಂಹ, ಹುಲಿ, ಆನೆ ಮುಂತಾದ ದೇಶೀಯ ಪ್ರಾಣಿಗಳನ್ನು ವೀಕ್ಷಿಸಬಹುದು. ಹಾಗೆಯೇ ಅಳಿವಿನಂಚಿನಲ್ಲಿರುವಂತಹ ಅನೇಕ ಪ್ರಾಣಿಗಳನ್ನು ಕೂಡ ನೋಡಬಹುದು. ಮಕ್ಕಳಿಗಂತೂ ತುಂಬಾ ಇಷ್ಟವಾಗುವ ಪ್ಲೇಸ್ ಅಂತಲೇ ಹೇಳ್ಬೋದು. ಮಕ್ಕಳು ತುಂಬಾ ಇಷ್ಟಪಟ್ಟು ಪ್ರಾಣಿಗಳನ್ನು ನೋಡಿ ತುಂಬಾ ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೆ ಫುಲ್ ಮನರಂಜನೆಯನ್ನು ನೀಡುವಂತಹ ಒಂದು ಪ್ಲೇಸ್ ಅಂತಲೇ ಹೇಳ್ಬೋದು. ಇಲ್ಲಿ ಪ್ರತಿದಿನ ಬೆಳಿಗ್ಗೆ 8:30ರಿಂದ ಸಂಜೆ 5:30 ಗಂಟೆಗೆ ಪ್ರಾಣಿಗಳ ವೀಕ್ಷಣೆಗೆ ಅವಕಾಶ ಇರುತ್ತೆ. ಹಾಗೆ ಪ್ರತಿ ಸೋಮವಾರ ದಿನ ರಜಾ ದಿನವಾಗಿರುತ್ತೆ. ಉಳಿದ ದಿನಗಳಲ್ಲಿ ನೀವು ಯಾವಾಗ ಬೇಕಾದರೂ ವಿಸಿಟ್ ಮಾಡಿ ನೋಡ್ಬೋದು. ನಿಮಗೆ ನಡೆದು ಸುಸ್ತಾಗಿದ್ದರೆ ಅಥವಾ ಹಸಿವೆ ಆಗ್ತಾ ಇದ್ದರೆ ಮಧ್ಯ ಒಂದು ಫುಡ್ ಕೋರ್ಟ್ ಸಹಿತ ಸಿಗುತ್ತೆ. ಇಲ್ಲಿ ಚಾಟ್ಸು, ಫುಡ್ಡು, ಐಸ್ ಕ್ರೀಮ್, ಕೂಲ್ ಡ್ರಿಂಕ್ಸ್ ಎಲ್ಲನೂ ಸಿಗುತ್ತೆ. ನಮಗೂ ಕೂಡ ತುಂಬ ನಡೆದು ಸುಸ್ತಾದ್ರಿಂದ ಎಲ್ಲರೂ ಒಂದೊಂದು ಐಸ್ ಕ್ರೀಮ್ ತಿಂದ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿಕೊಂಡು ಮತ್ತೆ ಮುಂದಕ್ಕೆ ಸಾಗಿದೆವು. ನೋಡಿ, ಈ ರೀತಿಯಾಗಿ ಪ್ರಾಣಿ ಪಕ್ಷಿಗಳನ್ನು ನೋಡ್ಕೊಳ್ತಾ ಹೋಗೋದೇ ಒಂದು ಕಣ್ಣಿಗೆ ಹಬ್ಬ. ಇವಾಗಿನ ಮಕ್ಕಳಿಗಂತೂ ಯಾವ ಪ್ರಾಣಿ ಹೇಗಿದೆ ಏನು ಅನ್ನೋದೇ ಗೊತ್ತಿರಲ್ಲ. ಮೊಬೈಲ್ ಅಥವಾ ಬುಕ್ಕಲ್ಲಿಯೇ ನೋಡಬೇಕು. ಈ ರೀತಿ ಇರುವಾಗ ನಾವು ಈ ರೀತಿಯಾಗಿ ಪ್ರಾಣಿ ಸಂಗ್ರಹಾಲಯಕ್ಕೆ ಕರ್ಕೊಂಡು ಹೋದರೆ 100 ರೂಪಾಯಿ ಟಿಕೆಟ್ ಮಾಡಿಕೊಂಡು ನೀವು 1000ದಷ್ಟು ನೋಡಲಿಕ್ಕೆ ಸಿಗುತ್ತೆ. ಹಾಗೆಯೇ ಇಲ್ಲಿ ಫ್ಯಾಮಿಲಿ ಫ್ರೆಂಡ್ಲಿ ಆ್ಯಕ್ಟಿವಿಟೀಸ್ ಕೂಡ ಇದೆ. ಟಾಯ್ ಟ್ರೈನ್, ಎಲಿಫೆಂಟ್ ರೈಡ್, ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಪ್ರಾಣಿಗಳನ್ನು ವೀಕ್ಷಿಸಲಿಕ್ಕೆ ನಿಮಗೆ ಸಫಾರಿ ವ್ಯವಸ್ಥೆ ಕೂಡ ಇದೆ. ಟಿಕೆಟ್ ಮಾಡಿಕೊಂಡ್ರೆ ನೀವು ಸಫಾರಿ ಮೂಲಕ ಕೂಡ ಎಲ್ಲ ಪ್ರಾಣಿಗಳನ್ನು ತುಂಬ ಹತ್ತಿರದಿಂದ ಸುಲಭವಾಗಿ ವೀಕ್ಷಣೆ ಮಾಡ್ಕೊಳ್ಬಹುದು. ಅದಕ್ಕೆ ಸಪ್ರೇಟಾಗಿ ಟಿಕೆಟನ್ನು ತೆಗೆದುಕೊಳ್ಬೇಕಾಗತ್ತೆ. ಹಾಗೆ ನಡಿಲಿಕ್ಕೆ ಆಗದೇ ಇದ್ದವರಿಗೆ, ವೃದ್ಧರಿಗೆ, ವಯಸ್ಸಾದವರಿಗೆ, ಚಿಕ್ಕ ಮಕ್ಕಳೆಲ್ಲ ಇದ್ದವರು ಕೂಡ ಈ ರೀತಿಯಾಗಿ ಬ್ಯಾಟ್ರಿ ಚಾಲಿತ ವಾಹನಗಳ ಸೌಲಭ್ಯ ಕೂಡ ಇದೆ. ಅಲ್ಲದೆ ಮಿನಿ ಟ್ರೈನ್ ವ್ಯವಸ್ಥೆ ಕೂಡ ಇದೆ. ನಿಮಗೆ ನಡಿಲಿಕ್ಕೆ ಕಷ್ಟ ಅಂತಿರುವವರು ಈ ರೀತಿಯಾಗಿ ಟಿಕೆಟ್ಗಳನ್ನು ಮಾಡಿಕೊಂಡು ಬ್ಯಾಟ್ರಿ ಚಾಲಿತ ವಾಹನಗಳಲ್ಲಿ ಅಥವಾ ಟ್ರೈನಲ್ಲಿ ಕೂಡ ಫುಲ್ ಝೂವನ್ನು ರೌಂಡ್ ಹೊಡಿಸ್ತಾರೆ. ಪೂರ್ತಿಯಾಗಿ ಸುತ್ತಾಡಿಕೊಂಡು ಆರಾಮಾಗಿ ಎಲ್ಲವನ್ನು ನೋಡ್ಕೊಂಡು ಬರ್ಬೋದು. ಮಧ್ಯೆ ಮಧ್ಯೆ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇದೆ. ಈ ನೆಹರು ಜುವಾಲಜಿಕಲ್ ಪಾರ್ಕ್ 1959ರಲ್ಲಿ ಸ್ಥಾಪನೆಯಾಗಿದ್ದರೂ ಕೂಡ ಸಾರ್ವಜನಿಕರಿಗಾಗಿ 1963ರಲ್ಲಿ ಭಾರತದ ಪ್ರಥಮ ಪ್ರಧಾನಮಂತ್ರಿಗಳಾದ ಜವಾಹರ್ಲಾಲ್ ನೆಹರೂರವರ ಹೆಸರಿನಲ್ಲಿ ಆರಂಭವಾಯಿತು. ಇದರಿಂದಾಗಿ ಜನರಿಗೆ ತುಂಬನೇ ಒಂದು ಮನರಂಜನಾ ಪ್ರಸಿದ್ಧ ಪ್ರವಾಸಿ ತಾಣವಾಗಿದೆ ಅಂದಿನಿಂದ ಇಂದಿನವರೆಗೂ. ಹಾಗೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವ ಮೂಲಕ ಜನರ ಮನ್ನಣೆಗೆ ಪಾತ್ರವಾದಂತಹ ಸ್ಥಳವಾಗಿದೆ.
ಸುತ್ತಲೂ ಕಾಣಸಿಗುವಂತಹ ಈ ಹಸಿರು ಸೌಂದರ್ಯದ ನಡುವೆ ಸುಂದರವಾದ ಪ್ರಾಣಿಗಳನ್ನ ವೀಕ್ಷಿಸುವುದರಿಂದ ಮನಸ್ಸಿಗೆ ಖುಷಿ ಹಾಗೆ ಮನರಂಜನೆ ಕೂಡ ಸಿಗುತ್ತೆ. ನೋಡಿ, ನಿಮಗೆ ಯಾವ ತರಹದ ಪ್ರಾಣಿ ಪಕ್ಷಿಗಳು ಬೇಕಂದ್ರೂ ಕೂಡ ಇಲ್ಲಿ ನೋಡಲಿಕ್ಕೆ ಸಿಗುತ್ತೆ. ತುಂಬಾನೇ ಸುಂದರವಾದಂತಹ ಒಂದು ದೃಶ್ಯ. ಎಷ್ಟೇ ಜನಸಂದಣಿ ಇದ್ರೂ ಕೂಡ ಏನು ಅನಿಸಲ್ಲ, ಯಾಕಂದರೆ ವಿಶಾಲವಾದ ಜಾಗವಾಗಿರೋದ್ರಿಂದ ಜನಗಳು ಪ್ರಾಣಿಗಳನ್ನ ವೀಕ್ಷಿಸ್ತಾ ಮುಂದಕ್ಕೆ ಸಾಗ್ತಾ ಇರೋದ್ರಿಂದ ಎಲ್ಲೂ ರಶ್ ಅಂತ ಅನಿಸಲ್ಲ. ಆರಾಮಾಗಿ ನೀವು ನೋಡ್ಕೊಳ್ಬಹುದು. ಇವಾಗ ನೋಡಿ, ಕಾಡಿನ ರಾಜರಾದಂತಹ ಸಿಂಹ ಹೇಗೆ ತನ್ನ ರಾಜ ಗಾಂಭೀರ್ಯ ನಡಿಗೆಯಿಂದ ಬರ್ತಿದ್ದಾರೆ ಅಂತ. ನಮಗೆ ಸಿಂಹ ಹಾಗೆ ಸಿಂಹಿಣಿ ಮಾತ್ರ ತುಂಬ ಹತ್ತಿರದಿಂದ ತುಂಬಾ ಚೆನ್ನಾಗಿ ನೋಡ್ಲಿಕ್ಕೆ ಸಿಕ್ತು. ಮತ್ತೆಲ್ಲ ಕೆಲವೊಂದು ಪ್ರಾಣಿಗಳು ಮಧ್ಯಾಹ್ನ ಸಮಯವಾಗಿರೋದ್ರಿಂದ ನಿದ್ದೆ ಮಾಡಿಬಿಟ್ಟಿದ್ದಾವೆ, ನೋಡ್ಲಿಕ್ಕೆ ಸಿಕ್ಕಿಲ್ಲ. ನಿಮ್ಮ ವಿಶೇಷ ದಿನದ ಸವಿನೆನಪಿಗಾಗಿ ನೀವು ನಿಮ್ಮ ಇಷ್ಟದ ಪ್ರಾಣಿಗಳಿಗೆ ದುಡ್ಡು ಅಥವಾ ಆಹಾರವನ್ನು ದಾನವಾಗಿ ಕೂಡ ಕೊಡಬಹುದು. ಇಲ್ಲಿ ಸಾಕಷ್ಟು ದಾನಿಗಳ ಹೆಸರನ್ನು ಫಲಕಗಳಲ್ಲಿ ನಾವು ಪ್ರತಿಯೊಂದು ಪ್ರಾಣಿ ಎದುರುಗಡೆ ಕೂಡ ನೋಡಬಹುದು. ಎಷ್ಟು ನೋಡಿದರೂ ಮುಗಿಯೋದೇ ಇಲ್ಲ, ಅಷ್ಟೊಂದು ನೋಡಲಿಕ್ಕಿದೆ. ನಾನು ಇಲ್ಲಿ ನಿಮ್ಮಲ್ಲಿ ಕೆಲವೊಂದು ಸಂಕ್ಷಿಪ್ತವಾಗಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೇನೆ. ಹೀಗೆ ಪ್ರಾಣಿಗಳನ್ನು ವೀಕ್ಷಿಸ್ತಾ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ಸೂರ್ಯ ಕೂಡ ತನ್ನ ಮನೆ ಕಡೆಗೆ ಹೊರಟಾಗಿದೆ. ಅದೇ ರೀತಿಯಾಗಿ ನಾವು ಕೂಡ ಅಲ್ಲಿಂದ ಹೊರಟ್ವಿ. ಈ ಸಣ್ಣ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮುಂದಿನ ಸುಂದರವಾದ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.